ಸೋಮನಹಳ್ಳಿ ಸಾವುಕಾರ ಗೋವಿಂದೇಗೌಡರಿಗೆ ಒಬ್ಳೇ ಮಗಳು. 1,000 ಫಸಲ್ ಕೊಡೋ ತೆಂಗಿನ ಮರ, 500 ಎಕರೆ ಅಡಿಕೆ ಚೇಣಿ, ಸಿಟಿಯಲ್ಲಿ 2 ಕಾಂಪ್ಲೆಕ್ಸು, 3 ಸಿನಿಮಾ ಥಿಯೇಟ್ರು, 3 ಟ್ಯಾಕ್ಟ್ರು. ಅವಳನ್ನೇನಾರ ನಿನ್ ತಮ್ಮ ನಾಗನಿಗೆ ತಂದ್ಕೊಂಬಿಟ್ರೆ ಅಷ್ಟಾಸ್ತಿಗೂ ಒಡೆಯ ನೀನೇ ಆಗ್ತೀಯ. ಅದ್ ಬಿಟ್ಬಿಟ್ಟು ಈ ಊರ್ನವ್ರಿಗೇನಾರ ಎದ್ರಕಂಡು ಮೇಷ್ಟ್ರ ಮಗಳನ್ನ ತಂದ್ಕೊಂಬಿಟ್ರೆ 1 ಪೆಟ್ಟಿಗೆ ಸೀಮೆ ಸುಣ್ಣ, 2 kg ನೋಟ್ ಪುಸ್ತಕ. ಹಂಗಾಗಬಾರ್ದು. ನನ್ನ ದಾಹನ ಈ ಸೊಸೈಟಿಯಲ್ಲಿ ತೀರಿಸ್ಕೊಂಡು ನನ್ನ ಕೈಯಿಂದನೇ ನಿನ್ನ ಕೊರಳಿಗೆ ತಾಳಿ ಕಟ್ಟಿಸ್ತೀನಿ ಅಂತ ಶಪಥ ಮಾಡಿದ್ನಲ್ಲ ಆ ರಾಜಣ್ಣ, ಅವನ್ನ ನೇಣಚ್ಚೋದಿಕ್ಕೆ ಈ ನಿನ್ನ ಹೆಣನೇ ಕಾರಣ ಆಗ್ಬೇಕು. ಇದೇನು ಮೇಷ್ಟ್ರೆ ಇಷ್ಟೊತ್ತಲ್ಲಿ? ಸಕ್ಕರೆ ತರ್ತೀನಿ ಅಂತ ಸೊಸೈಟಿಗೆ ಹೋದ ಸುಶೀಲ ಇನ್ನೂ ಬಂದಿಲ್ಲ ರಾಜಣ್ಣ. ನೀನ್ ಬುದ್ಧಿಗೆ ತಕ್ಕ ಹಾಗೆ ಒಳ್ಳೆ ಸೈತಾನನ್ನೇ ಕುತ್ತಿಗೆಗೆ ಹಾಕೊಂಡಿದ್ಯಾ ನಾಗಪ್ಪ? ಅಣ್ಣ, ನೆನ್ನೆ ಬರೋವಾಗ ಪೊಗರ್ದಸ್ತಾಗಿರೋ ಚೈನ್ ಹಾಕೊಂಡಿದ್ಯಲ್ಲ, ಅದೇನಾಯ್ತು? ಶವನ ಶೃಂಗಾರ ಮಾಡಿ ನಿಮ್ಮನ್ನೆಲ್ಲ ಯಾಕೆ ಇಲ್ಲಿಗೆ ಬರಕ್ಕೆ ಕೇಳಿದೆ ಅಂದ್ರೆ, ಸಾವನಲ್ಲಾದ್ರೂ ಇವಳ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ. ಇವಳು ಈ ನಾಗಪ್ಪನ ಮನಸಾರ ಪ್ರೀತಿಸ್ಲು. ಮದುವೆ ಮಾಡ್ಕೋತೀನಿ ಅಂತ ಆಸೆ ತೋರಿಸಿ ತನ್ನ ದಾಹ ತೀರಿಸ್ಕೊಂಡ್ಮೇಲೆ ಈ ಚಂಡಾಲ ಇವಳಿಗೆ ಈ ಗತಿ ಕಾಣಿಸಿದಾನೆ. ಈ ನೀಚ್ ಕೆಲಸನ ಇವನೇ ಮಾಡಿದಾನೆ ಅನ್ನೋದಕ್ಕೆ ಸಾಕ್ಷಿ ಇವನ ರಕ್ತ ಹಂಚ್ಕೊಂಡು ಹುಟ್ಟಿರೋ ಇವರನ್ನ ನಮ್ಮ ಊರಿನ ಪ್ರೆಸಿಡೆಂಟು. ಇವನ್ನ ಪೊಲೀಸ್ನವ್ರಿಗೆ ಒಪ್ಸೋದಕ್ಕಿಂತ ಮುಂಚೆ ಮೇಷ್ಟ್ರ ಮಗಳ ಆತ್ಮಕ್ಕೆ ಶಾಂತಿ ಸಿಗ್ಬೇಕಾದ್ರೆ ಅವಳ ಹೆಣಕ್ಕೆ ಇವನು ತಾಳಿ ಕಟ್ಟಿ ಅವಳ ಮುತ್ತೈದೆ ಕಳಿಸ್ಬೇಕು. ಮೇಷ್ಟ್ರೆ, ತಗೊಳ್ಳಿ ತಾಳಿ. ಅವಳ ಕುಂಕುಮ ಇಟ್ಟು ಹೂ ಮುಡಿಸಿ ಕಟ್ಟೋ ತಾಳಿನ.
ಈ ನಿಮ್ಮಣ್ಣ ವೀರಪ್ಪ ಜೀವಂತವಾಗಿರೋವಾಗ ಎದುರಾಳಿಗೆ ಮುಯ್ಯಿ ತೀರಿಸದೆ ಬಿಡಕ್ಕಿಲ್ಲ. ನೀನೇನು ಯೋಚನೆ ಮಾಡ್ಬೇಡ, ಧೈರ್ಯವಾಗಿ ಹೋಗ್ಬಿಟ್ ಬಾ. ಆಂಜನೇಯ, ನನ್ನ ಕ್ಷಮಿಸ್ಬಿಡು. ನಿನ್ನ ಭಕ್ತ, ಅದೇ ನನ್ನ ಮಾವ ರಾಜಣ್ಣ. ಇವತ್ತು ಅವನ ಬ್ರಹ್ಮಚಾರಿ ವ್ರತನ ನಾನು ಭಂಗ ಮಾಡೇ ಮಾಡ್ತೀನಿ. ಅವನು ವಿರಹ ವೇದನೆನ ತಾಳಾರ್ದೆ ಓಡಿ ಬಂದು ನನ್ನ ನನ್ನ ಏನೇನೋ ಮಾಡಬೇಕು. ಅದಕ್ಕೆ ಏನೇನ್ ಬೇಕೋ ಅದನ್ನೆಲ್ಲ ಆ ಬುಟ್ಟಿ ತುಂಬಿಸ್ಕೊಂಡು ಬಂದಿದ್ದೀನಿ. ನೀನೇ ನನಗೆ ಆಶೀರ್ವಾದ ಮಾಡಿ ಅನುಗ್ರಹಿಸ್ಬೇಕು ಆಂಜನೇಯ. ನೀನೇನಾದ್ರೂ ಹಾಗೆ ಮಾಡಿದ್ರೆ ನೀನು 101 ಕರ್ಪೂರನ 101 ದಿನ ನಾನೇ ಬಂದು ಹಚ್ತೀನಿ, ಸರಿನಾ? ಕಾವೇರಿ, ಇದನ್ನೆಲ್ಲ ತಿಂದ್ರೆ ನಾನು ಬದುಕಿರ್ತೀನ? ನೀನು ಬದುಕಿತ್ಯ ಮಾವ, ಆದ್ರೆ ನಿನ್ನ ಬ್ರಹ್ಮಚರ್ಯ ವ್ರತ ಇದೆ ನೋಡು, ಅದು ಸತ್ತೋಗುತ್ತೆ. ಬೆಳ್ಳುಳ್ಳಿ ಮಸಾಲೆ ಹಾಕಿ ಗರಂ ಗರಂ ಮಾಡ್ಕೊಂಡ್ ಬಂದಿದ್ದೀನಿ, ತಿನ್ನು ಮಾವ. ಜೈ ಬಜರಂಗ ಬಲಿ. ಇದೊಂದೇ ಬಾಕಿ ಇರೋದು, ತಿಂದ್ಬಿಡ್ತೀನಿ. ಅಯ್ಯೋ ಆಂಜನೇಯ, ಬಜರಂಗ ಬಲಿ, ನಾನು ಹೆಂಡನ್ ಮುಟ್ಟೋದಿಲ್ಲ, ನನ್ನನ್ನು ಕ್ಷಮಿಸ್ಬಿಡು. ಅದು ಹೆಣ್ಣ ಅಲ್ಲ ಮಾವ, ತಾಕತ್ಗೋಸ್ಕರ ರಾತ್ರಿ ಬಾದಾಮಿ ನೆನೆ ಹಾಕಿ ಬೆಳಗ್ಗೆ ರುಬ್ಬು ಮಾಡಿರೋ ಬಾದಾಮಿ ಹಾಲು. ಓಹೋ ಹಂಗ. ಕಾವೇರಿ, ಇಷ್ಟೊಂದು ತೀರ್ಥ ಪ್ರಸಾದ ಆದ್ಮೇಲೆ ನಿನ್ ಋಣನ ತೀರಿಸಲೇಬೇಕು ಕಾವೇರಿ. ಏನೇ ಇದು? ಅಯ್ಯೋ, ಕನಸು ಕಣೆ. ಯಾರೋ ಬಂದು ಕನಸಿನಲ್ಲಿ ಕೊಟ್ಟ ಅಂತ ಅದನ್ನ ಇಲ್ಲಿ ಕೊಟ್ಟು ನನ್ನ ಕೆನ್ನೆ ಎಲ್ಲ ಗಾಯ ಮಾಡ್ಬಿಟ್ಟಲೆ. ಹೋಗ್ಲಿ, ಕೊಟ್ಟವನ್ ಯಾರೋ ಅನ್ನೋ ಗುಟ್ಟಾದ್ರೂ ಹೇಳೆ. ಅಮ್ಮಣ್ಣಿ, ಇಷ್ಟು ಬೇಗ ಹೇಳ್ಬಿಡ್ತೀನಾ? ಗುಟ್ಟು ಗುಟ್ಟೆ. ಗುಟ್ಟಂತೆ. ಇವತ್ತಲ್ಲ ನಾಳೆ ರಟ್ಟಾಗ್ದಿರ ಇರುತ್ತಾ? ಬಿಟ್ಕೋ. ಇವತ್ತಿನ ರಾತ್ರಿ ಊಟಕ್ಕೆ ಒಳ್ಳೆ ಮಜಬೂತ್ ಆಗದೆ. ಕುರಿನ ಕಟ್ಟಾಕ್ಲಾ? ಕಡಿ ಕೇಳು ನನ್ನ ಮಗನೇ. ಅದ್ ಸರಿ ದಣಿ, ಈ ಶ್ರೀಮಂತರ ತಡ ಬುಳಾನೆ ಗೊತ್ತಾಗಿಲ್ವಲ್ಲ? ಏನ್ ಗೊತ್ತಾಗಬೇಕಾಯ್ತು ನಿನ್ಗೆ? ಇದ್ಬತ್ ತಪ್ಪನ್ನೆಲ್ಲ ನಿಮ್ ತಮ್ಮನ ಮೇಲೆ ಒರ್ಸ್ಬಿಟ್ಟಿ ಅವ್ನು ಜೈಲಿಗೆ ಕಳಿಸ್ಬಿಟ್ರಿ. ಮತ್ ನೀವ್ಯಾಕೆ ಪ್ರೆಸಿಡೆಂಟ್ ಸೀಟಿಗೆ ರಾಜೀನಾಮೆ ಕೊಟ್ಬಿಟ್ರಿ? ಅದಕ್ಕೆ ಕೊಡೋ ನನ್ನ ಮಗನೇ, ನೀನ್ ಇನ್ನು ಬೆನ್ನಿಗೆ ಛತ್ರಿ ಕಟ್ಕೊಂಡೇ ತಿರುಗ್ತಾ ಇರೋದು. ಕೇಳೋ ಎಡವಟ್ ನನ್ನ ಮಗನೇ, ರೈಲ್ ಏನಾರ ಆಕ್ಸಿಡೆಂಟ್ ಆಗ್ಬಿಟ್ರೆ ರೈಲ್ವೆ ಮಿನಿಟರ್ ರಾಜೀನಾಮೆ ಕೊಟ್ಬಿಡ್ತಾನೆ. ಯಾಕೆ ಹೇಳು? ಅವ್ನ್ ರೈಲ್ ಓಡಿಸಿದ್ದಕ್ಕೆ. ಹಂಗಲ್ಲ ಕೇಳೋ ನನ್ನ ಮಗನೇ, ಜನಗಳ ಸಿಂಪತಿ ಸಂಪಾದನೆ ಮಾಡಕ್ಕೆ ಕಂಡ್ಲಾ ನಾನು ಪ್ರೆಸಿಡೆಂಟ್ಶಿಪ್ ರಾಜೀನಾಮೆ ಕೊಟ್ಟು ಉತ್ತಮ ಅನ್ನಿಸ್ಕೊಂಡ್ಬಿಟ್ರೆ ಆಮೇಲೆ ಊರ್ನೇ ಎಕ್ಕುಟ್ಟಿಸ್ಬಿಡ್ಬೋದು. ಏನಂತೀಯಲ್ಲ? ನಿಮ್ಗೆ ಇಷ್ಟು ವರ್ಷ ಅರ್ದು ಕೊಟ್ಟಿದ್ದಕ್ಕೂ ಸಾರ್ಥಕವಾಯ್ತು ದಣಿ. ರಾಜಣ್ಣ ನಾಮಧೇಯ. ರಾಮೇಗೌಡ್ರೆ, ಇಬ್ಬರು ಜಾತಕನು ಅಮೋಘವಾಗಿದೆ. ಶಾಸ್ತ್ರಿಗಳೇ, ಹಾಗಿದ್ಮೇಲೆ ಈ ತಿಂಗಳಲ್ಲಿ ಒಳ್ಳೆ ಮುಹೂರ್ತ ಯಾವುದಿದೆ ನೋಡಿ ಹೇಳಿ. ಈ ತಿಂಗಳ ಆಯ್ತು 22 ಅಮಾವಾಸ್ಯೆ, ಪಂಚಮಿ. ಪುರೋಹಿತರು ಬಂದಿದಾರಲ್ಲ, ಯಾಕಮ್ಮ? ಮದ್ವೆಗೆ ಮುಹೂರ್ತ ಇಡೋಕೆ. ಯಾರ್ದಮ್ಮ ಮದ್ವೆ? ಇರೋರು ನೀವಿಬ್ರು. ನಿನಗಿಂತ ದೊಡ್ಡೋಳು ಸಂಪಿಗೆ ಅಲ್ವಾ, ಅವಳಿಗೆ. ಗಂಡ ಯಾರು? ಇನ್ಯಾರೇ? ನಿಮ್ ಸೋದರ ಮಾವ ರಾಜಣ್ಣ.
ಯಾಕೆ ಸುಮ್ಮನಾಗ್ಬಿಟ್ಟೆ? ಯಾಕೂ ಇಲ್ಲಮ್ಮ. ಅಕ್ಕ ನೋಡಿದ್ರೆ ಯಾವಾಗ್ಲೂ ಅಲಂಕಾರ ಮಾಡ್ಕೊಂಡು ಕೈಲಿ ಪುಸ್ತಕ ಹಿಡ್ಕೊಂಡು ಜಮೀನ್ದಾರ ಮನೇಲಿ ಕಾಲ ಕಳೀತಿರ್ತಾಳೆ. ಅವಳಿಗೆ ಅಡಿಗೆ ಮಾಡಕ್ಕೂ ಬರಲ್ಲ, ಮನೆ ಕೆಲಸ ಮಾಡಕ್ಕೂ ಬರಲ್ಲ. ಮಾವಂಗವಳು ಸರಿ ಹೋಗ್ತಾಳ ಅಂತ. ಮದ್ವೆ ಆದ್ಮೇಲೆ ಎಲ್ಲ ಸರಿ ಹೋಗ್ತಾಳೆ. ತವ್ರ ಮನೆ ಅಂದ್ರೆ ಎಲ್ಲ ಹುಡುಗಿರು ಮೈಗಳ್ತನ ಮಾಡೋದೆ. ಅದೇ ತನ್ ಮನೆ ಅಂದಾಗ ಎಲ್ಲ ಕೆಲ್ಸನೂ ಅವರೇ ಮಾಡ್ಕೋತಾರೆ. ಮಾವ, ನೀನ್ ಹೀಗೆ ಅಳ್ತಾ ಕೂತಿರ್ತೀಯ ಅಂತ ನನಗ್ ಚೆನ್ನಾಗ್ ಗೊತ್ತಿತ್ತು. ಅಯ್ಯೋ, ನಾನು ಅಳ್ತಾ ಇಲ್ಲ, ಈರುಳ್ಳಿ ಹಚ್ತಾ ಇದ್ದೀನಿ. ನನಗೆ ಈರುಳ್ಳಿ ಹೆಚ್ಚ ಅಭ್ಯಾಸ ಇಲ್ವಾ? ಈರುಳ್ಳಿ ಹೆಚ್ಚಿದ್ರೆ ಹೀಗೇನ್ ಕಣ್ಣೀರ್ ಬರೋದಿಲ್ಲ. ಮಾವ ನಿನ್ಗೊಂದು ವಿಷಯ ಗೊತ್ತಾ? ನಮ್ಮ ಅಪ್ಪ ಅಮ್ಮ ಸೇರ್ಕೊಂಡು ನಿನ್ನ ಬ್ರಹ್ಮಚರ್ಯ ವ್ರತನ ಭಂಗ ಮಾಡ್ಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ಹಂಗ? ನಿನ್ ಹತ್ರ ಮದ್ವೆಗಿದ್ವೆ ಅಂತ ಬಂದ್ರೆ ಒಪ್ಕೋಬೇಡ ಮಾವ. ನಾನೇನು ಮಾಡ್ಲಿ ಕಾವೇರಿ, ನೀನು ಮಾಡ್ಕೊಟ್ಟಿದ್ದ ತಿಂಡಿನೆಲ್ಲ ತಿಂದು ನನಗೆ ಮದುವೆ ಆಗೋ ಆಸೆ ಬಂದ್ಬಿಟ್ಟಿದ್ಯಲ್ಲ. ಈಗ ನಾನೇನಾದ್ರೂ ಮದುವೆ ಆಗದೆ ಹೋದ್ರೆ ನನ್ನ ಆಸೆ ಎಲ್ಲ ಕಣ್ಣೀರಾಗಿ ಕಾವೇರಿ ನದಿಲಿ ಕೊಚ್ಚೋಗ್ಬಿಡುತ್ತೆ. ಮಾವ, ನಿನಗ್ ಮದ್ವೆ ಆಗ್ಬೇಕು ಅನ್ನೋ ಆಸೆ ಬಂದಿರೋದು ಒಳ್ಳೇದೆ. ಆದ್ರೆ ಸಂಪಿಗೆ ನಿನಗ್ ತಕ್ಕ ಹೆಣ್ಣಲ್ಲ ಮಾವ. ಯಾಕೆ ಹೀಗೆ ಹೇಳ್ತಿದ್ಯಾ? ಯಾಕೆ ಗೊತ್ತಾ ಮಾವ? ಅವಳಿಗೆ ಸರಿಯಾಗಿ ಅಡಿಗೆ ಮಾಡಕ್ಕೆ ಬರೋದಿಲ್ಲ. ಮನೆ ಕೆಲ್ಸದಲ್ಲಂತೂ ಶುದ್ಧ ಪಿಟಿ. ನೀನ್ ಮಾಡೋ ಸಂಪಾದನೆ ಎಲ್ಲ ಅವಳ ಅಲಂಕಾರಕ್ಕೆ ಆಗೋಗುತ್ತೆ. ಯಾವಾಗ ನೋಡಿದ್ರು ಪುಸ್ತಕ ಅಂತ ಆ ಜಮೀನ್ದಾರ ಮನೇಲಿ ಓದ್ಕೊಂಡು ಕೂತಿರ್ತಾಳೆ. ನೀನ್ ಅವಳನ್ನ ಮದ್ವೆ ಆದ್ರೆ ಬ್ರಹ್ಮಚಾರಿಯಾಗೆ ಉಳಿಬೇಕಾಗುತ್ತೆ. ಅಯ್ಯಯ್ಯೋ, ಅವಳು ಹೀಗೆ ಅಂತ ನನಗೆ ಗೊತ್ತೇ ಇರ್ಲಿಲ್ವೇ. ಈಗೇನ್ ಮಾಡೋದು? ಮಾವ, ನಿನ್ನ ಅಕ್ಕಂಗೆ ಒಬ್ಳೆ ಮಗಳ ಇರೋದು. ಕಾವೇರಿ, ನಿನ್ನ ಆಸೆ ಏನು ಅಂತ ತಿಳ್ಕೊಂಡೆ ನಾನು ಬ್ರಹ್ಮಚಾರಿ ನೆಪದಲ್ಲಿ ನಿನ್ನ ಹತ್ರ ನಾಟಕ ಆಡಿದ್ದು. ನನ್ನ ತಾಯಿ ಸಾಯೋದಕ್ಕಿಂತ ಮುಂಚೆ ನಿಮ್ಮ ತಂದೆ ಹತ್ರ ಸಂಪಿಗೆನ ನನಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಭಾಷೆ ತಗೊಂಡಿದ್ದಾಳೆ. ದೊಡ್ಡವರ ಆಸೆ ಮೇಲೆ ಮಣ್ಣೆರ್ಚೋದು ಚೆನ್ನಾಗಿರೋದಿಲ್ಲ. ನೋಡು ಕಾವೇರಿ, ಯಾರನ್ನಾದ್ರೂ ಒಳ್ಳೆ ಹುಡುಗನ್ ನೋಡಿ ಮದುವೆ ಮಾಡ್ಕೋ. ಮಾವ, ನಾನಿಲ್ಲಿ ಬಂದು ಹೀಗೆಲ್ಲ ಮಾತಾಡ್ದೆ ಅಂತ ಅಮ್ಮನ ಹತ್ರ ಹೇಳ್ಬಿಡ್ಬೇಡ ಮಾವ. ಸಂಪಿಗೆ, ಸಂಪಿಗೆ, ನಮ್ಮ ಈ ಮೊದಲನೇ ರಾತ್ರಿ ನೆನಪಿಗೋಸ್ಕರ ನಿನಗೊಂದು ಕಾಣಿಕೆ ತಂದಿದ್ದೀನಿ. ಏನದು? ಬಾ. ಕೂತ್ಕೋ. ಸಂಪಿಗೆ, ಈ ಸೀರೆನ ನಿನಗೆ ಅಂತ ಪ್ರೀತಿಯಿಂದ ತಂದಿದ್ದೀನಿ, ತಗೋ. ಇಷ್ಟೇನಾ? ನಾನೆಲ್ಲೋ ಬಂಗಾರದ ಚೈನೋ ವಜ್ರದ ಓಲೆನೋ ಅನ್ಕೊಂಡಿದ್ದೆ. ಈ ಸೀರೆಗೆ ಎಷ್ಟು ಬೆಲೆ? 2,000 ರೂಪಾಯಿ. ಅಷ್ಟೇನಾ? ಈಗ ನಾನು ಉಟ್ಕೊಂಡಿದ್ದೀನಲ್ಲ ಈ ಸೀರೆ, ಜಮೀನ್ದಾರರು ನಮ್ಮ ಮದುವೆ ಕೊಡಿಸಿದ್ದು. ಇದರ ಬೆಲೆ 10,000 ರೂಪಾಯಿ. ನೋಡು ಸಂಪಿಗೆ, ಭಗವಂತ ನಮಗೆ ಎಷ್ಟು ಕೊಟ್ಟಿದ್ದಾನೋ ಅಷ್ಟರಲ್ಲೇ ತೃಪ್ತಿ ಪಡಬೇಕು. ಹೆಚ್ಚು ಆಸೆ ಇಟ್ಕೋಬಾರ್ದು. ನಾವು ಯಾವಾಗಲೂ ನಮಗಿಂತ ಕಡಿಮೆ ಸ್ಥಿತಿಲಿರೋನ ನೋಡಿ ದೇವ್ರು ನಮ್ಮನ್ನು ಇಷ್ಟರ ಮಟ್ಟಿಗೆ ಇಟ್ಟಿದ್ದಾನಲ್ಲ ಅಂತ ಸಂತೋಷ ಪಡಬೇಕು. ಅರಳೋ ಹೊತ್ತಿನಲ್ಲಿ ಸಂಪಿಗೆ ಈ ರೀತಿ ಮುದುಕೊಂಡಿದ್ರೆ ಚೆನ್ನಾಗಿರೋದಿಲ್ಲ.
ಮಾವ ಮದ್ವೆ ಆಗಿರೋದು ನಿನ್ನ ಸ್ವಂತ ಅಕ್ಕನ. ಇದುವರೆಗೂ ನಿನ್ನಲ್ಲಿದ್ದ ಆಸೆಗಳನ್ನ, ಭಾವನೆಗಳನ್ನ ನೀನು ಸುಟ್ಟಾಕ್ಬಿಡು ಕಾವೇರಿ. ನಿನ್ನ ಹೃದಯದ ಮಿಡಿತ ಇನ್ನು ಮೇಲೆ ಯಾವುದೇ ಕಾರಣಕ್ಕೂ ಅಕ್ಕನ ಸಂತೋಷಕ್ಕೆ ಅಡ್ಡಿ ಆಗ್ಬಾರ್ದು.